ನೋಡಿದ್ರೆ ಇವರಿಬ್ಬರನ್ನ ನಾನು ಡೈಲಿ ನೋಡ್ತಿರ್ತೀನಿ. ಒಬ್ರು ಪೊಸಿಷನ್ ಚೇಂಜ್ ಮಾಡಿದ್ರೆ ಇನ್ನೊಬ್ರು ಅದೇ ಪೊಸಿಷನ್ ಬರಲೇಬೇಕು. ಡೈಲಿ ಇದೆ ಕತೆ. ಆಶ್ಚರ್ಯ ಅನಿಸುತ್ತೆ. ಅದೇನು ಲಿಂಕು ಅದೇವ್ರಿಗೆ ಗೊತ್ತು. ಭಾಳ ವಿಚಿತ್ರ ಅನಿಸುತ್ತೆ. ಅಲ್ಲ, ಇಬ್ಬರು ಒಂದೇ ಥರ ಹೇಗಿರಕ್ಕೆ ಸಾಧ್ಯ? ಇದು ರೂಢಿಯಿಂದ ಬಂದಿರೋದಲ್ಲ, ಅದಕ್ಕೂ ಮೀರಿತ್ತು. ಏನು ಗೊತ್ತಾಗ್ತಾ ಇಲ್ಲ, ಏನೋ ಮಿಸ್ಟ್ರಿ. ನನಗೂ ಹಾಗೆ ಅನ್ಸುತ್ತೆ. ಇವರಿಬ್ಬರು ಮಾತಾಡ್ಕೊಳ್ದೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋತಿದ್ದಾರೆ. ಇಲ್ಲಾಂದ್ರೆ ಇದೆಲ್ಲ ಹೇಗೆ ಸಾಧ್ಯ? ಇವರಿಬ್ಬರ ಮಧ್ಯದಲ್ಲಿ ಅಂಡರ್ಗ್ರೌಂಡ್ ಕೇಬಲ್ ಯಾವುದೋ ಸ್ಟ್ರಾಂಗ್ ಆಗಿ ವರ್ಕ್ ಆಗ್ತಿದೆ ಅನ್ಸುತ್ತೆ. ಹಾಂ, ವಾಟ್ ಐ ಮೀನ್ ಟು ಸೇ ಇಸ್ ಟೆಲಿಪತಿ ಅಂತಾರಲ್ಲ, ಅದೇ ಥರ ಏನೋ ಒಂದು ಇವ್ರ ಮಧ್ಯದಲ್ಲಿ ಸ್ಟ್ರಾಂಗ್ ಆಗಿ ಏನೋ ಒಂದಿದೆ. ಕಾಕತಾಳೆ ಅಂತ ಇದನ್ನ ತಳ್ಳ ಹಾಕೋದಕ್ಕಂತೂ ಆಗಲ್ಲ. ನಿಜ. ಅವಳಿ ಜವಳಿ ಕೂಡ ಈ ಥರ ಇರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಳೆದೋಗಿರೋ ಮಗಳು ಕೂಡ ಇದ್ದಿದ್ರೆ ಇವ್ರ ಜೊತೆ ಹೀಗೆ ಇರ್ತಿದ್ಲಲ್ಲ, ಇವ್ರ ಜೊತೆನೆ ಬೆಳೀತಿದ್ಲು. ಇರಲಿ ಬಿಡಿ ಭೂಮಿಕಾ, ಯಾಕೆ ಬೇಜಾರು ಮಾಡ್ಕೋತೀರಿ? ಮಿಂಚು ಇದ್ದಾಳಲ್ಲ, ಇವಳು ಅವಳಲ್ಲದೆ ಇರ್ಬೋದು, ಬಟ್ ಆಕಾಶ್ಗೆ ಅಕ್ಕನೇ. ಕೆಲವು ಸಂಬಂಧಗಳಿಗೆ ಪರಿಚಯ ಇರಲ್ಲ. ಇವರಿಬ್ಬರನ್ನ ಈ ರೀತಿ ನೋಡಿದ್ರೆ ಮನಸ್ಸು ತುಂಬ ಬರುತ್ತೆ. ಕೆಲವು ಸಂತೋಷಗಳ ಹಾಗೆ ಸದ್ದೆ ಮಾಡಲ್ಲ, ಸೈಲೆಂಟಾಗಿರುತ್ತೆ. ಅಂಥ ಖುಷಿ ಯಾವಾಗಲೂ ಮನಸ್ಸಿನೊಳಗಡೆ ಸದ್ದು ಮಾಡುತ್ತೆ. ಅದೇ ಭಾಳ ನಮ್ಮನ್ನು ಕಾಡೋದು, ಮನಸ್ಸಿಗೆ ಹತ್ರ ಆಗೋದು. ಹಲೋ 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 ಹಲೋ, ಇಲ್ಲಿ ನೀನಾ? ಯಾರು ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಅನ್ಕೋಬಿಟ್ಟೆ ಚಿನ್ನ. ಯಾವಳ ಜೊತೆ ಮಾತಾಡ್ತಿದ್ದೆ? ಏಯ್, ಯಾವಳು ಅಂತೆ? ಲಕ್ಷ್ಮೀಕಾಂತ್ ಅಂಕಲ್ ಫೋನ್ ಮಾಡಿದ್ರು, ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಈ ಅವತಾರದಲ್ಲಿ? ಯಾವ ಥರದಲ್ಲಿ? ಈ ಅವತಾರದಲ್ಲಿ ಮಾತಾಡ್ತಿದ್ಯಾ? ಅಯ್ಯೋ, ಗೊತ್ತೇ ಆಗ್ಲಿಲ್ಲ. ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಗೇಟ್ವರೆಗೂ ಇದೇ ಅವತಾರದಲ್ಲಿ ಬಂದ್ಬಿಟ್ಟಿದ್ದೀರಲ್ಲೇ. ಹೇಗ್ ಗೊತ್ತಾಗ್ಬೇಕು? ಮೈ ಮೇಲೆ ಪ್ರಜ್ಞೆನೇ ಇಲ್ಲದೆ ಯಾವಳ ಜೊತೆನೋ ಮಾತಾಡ್ತಿದ್ಯಾ ಅಂದ್ರೆ ಹೋಗಿ ಅವಳ ಜೊತೆನೇ ಇರು. ಮನೆ ಒಳಗ್ ನೋ ಎಂಟ್ರಿ. ದಯವಿಟ್ಟು ಬಾಗಿಲು ತೆಗೆ ಪ್ಲೀಸ್, ಬಾಗಿಲು ತೆಗೆ. ನಿಜ ಹೇಳು, ಯಾವಳ ಜೊತೆ ಮಾತಾಡ್ತಿದ್ದೆ? ಅಯ್ಯೋ, ನಮ್ಮ ತಾಯಣೆಗೂ ಯಾವಳು ಅಲ್ಲ ಯಾವನೋ ಕಣೆ. ಲಕ್ಷ್ಮೀಕಾಂತ್ ಅಂಕಲ್ ಫೋನ್ ಮಾಡಿದ್ರು ಕಣೆ. ಹಲೋ ಅಂತ ರಿಸೀವ್ ಮಾಡ್ದಾ, ಕೇಳಿಸ್ತಾ ಇಲ್ಲ ಅಂದ್ರು. ಹಲೋ 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 ಅಂತ ಗೇಟ್ ಹತ್ರ ಹೋದೆ. ನಾನು ಅಲ್ಲಿ ಹೋದ್ಮೇಲೆ ಅವ್ರಿಗೆ ಕೇಳಿಸ್ತಂತೆ ಕಣೆ. ನೆಟ್ವರ್ಕ್ ಪ್ರಾಬ್ಲಮ್ ಇತ್ತಂತೆ ನಮ್ಮ ಮನೇಲಿ. ನೆಟ್ವರ್ಕ್ ಸಿಕ್ಕಿಲ್ಲ, ಅದು ನಮ್ಮ ಮನೆಯಲ್ಲಿ. ಎಲ್ಲ ಮೂಲೆಯಲ್ಲೂ ಸಿಗ್ನಲ್ ಇರುತ್ತೆ. ಇವತ್ತೇ ನಿಂಗೆ ನೆಟ್ವರ್ಕ್ ಸಿಕ್ಕಿಲ್ಲ, ಅದು ಈ ಅವತಾರದಲ್ಲಿದ್ದಾಗಲೇ. ನಿಜ ಹೇಳು, ಈ ಅವತಾರದಲ್ಲಿ ಯಾವಳ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ದೆ? ವಿಡಿಯೋ ಕಾಲ? ಅದು ಈ ಅವತಾರದಲ್ಲಿ? ಚಿನ್ನ, ನಿನ್ನ ಮುಂದೆನೆ ಬನ್ನಿ ಹಾಕೊಂಡು ಬರ್ತೀನಿ ನಾನು. ಅಂಥದ್ರಲ್ಲಿ ಬೇರೆ ಯಾರ ಹತ್ರ ಈ ಅವತಾರದಲ್ಲಿ ಹೋಗಿ ಅದು ವಿಡಿಯೋ ಕಾಲ್ ಮಾಡ್ತೀನಿ ನಾನೇ. ಮಾತಾಡ್ತೀಯಾ ಅಂತವನೇ ನೀನು. ನಿನ್ನ ನೋಡ್ತಿಲ್ವ ಇಷ್ಟು ವರ್ಷದಿಂದ? ನಿನ್ನ ಬುದ್ಧಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಮುಂದೆ ಏನು ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಬೇರೆಯವ್ರಿಗೆ ವಿಡಿಯೋ ಕಾಲ್ ಮಾಡಿರ್ತೀಯ, ನನಗೆ ಗೊತ್ತು. ಹೇಳು. ಅಯ್ಯೋ ಲೇ,
ನಿನ್ನ ಮಾತು ನಂಬೆ ನೋಡ. ಬೇಕಾದ್ರೆ ಫೋನ್ ಚೆಕ್ ಮಾಡ್ಕೊಂಬಿಡಿ. ಲಕ್ಷ್ಮೀಕಾಂತಿಗೆ ಫೋನ್ ಮಾಡಿದ್ದೀನಿ ನೋಡು, ಚೆಕ್ ಮಾಡ್ಕೊ. ಹಾ ಲಕ್ಷ್ಮಿ ಅಂತ ಯಾವಾಗೋ ಫೋನ್ ಮಾಡಿರ್ತೀಯ, ನನಗೆ ಡೌಟ್ ಬರಬಾರ್ದಲ್ವಾ? ಅದಕ್ಕೆ ಪಕ್ಕದಲ್ಲಿ ಕಾಂತ ಅಂತ ಸೇವ್ ಮಾಡಿರ್ತೀಯ. ನಿನ್ ಬುದ್ಧಿ ನಂಗೆ ಗೊತ್ತಿಲ್ವಾ? ಏನೇ ನೀನು ನನ್ನ ಮೇಲೆ ಅನುಮಾನನ? ಅದು ಇಷ್ಟು ವಯಸ್ಸು ಆಗೋಯ್ತು ನನಗೆ, ಈಗ ಅನುಮಾನ ಪಡ್ಬೇಕೇನ? ಚೆನ್ನಾಗಿ ಏನಿದ್ರು ಸರಿ, ಒಳಗಡೆ ಬರ್ತೀನಿ, ಆಮೇಲೆ ಮಾತಾಡೋಣ. ಫಸ್ಟ್ ಬಾಗಿಲು ತೆಗಿ. ಯಾರಾದ್ರೂ ನನ್ನ ಈ ಅವತಾರದಲ್ಲಿ ನೋಡಿದ್ರೆ ಏನಂತಾರೆ ಹೇಳು? ಸೂಪರ್ ಸರ್. ಏನ್ ಸೂಪರ್? ನಿಮ್ಮ ಅವತಾರ ಸೂಪರ್ ಸರ್. ನಮ್ಮ ಮನೇಲಿ ಈ ಥರ ಚಡ್ಡಿ ಹಾಕೊಂಡ್ರೆ ನಮ್ಮ ಹೆಂಡತಿ ಬೈತಾಳೆ ಸರ್. ಇದೇನು ಗೋವಾನ ಅಂತಾಳೆ ಸರ್. ಅದಕ್ಕೆ ಅವಳಿಗೆ ತೋರಿಸ್ಬೇಕು, ಆನಸ್ತಾರೆ ಚಡ್ಡಿ ಹಾಕೋತಾರೆ ನಾನೇ ಅವ್ಳ ಲೆಕ್ಕ ಅಂತ. ಸರ್ ಒಂದು ಫೋಟೋ ತಗೋತೀನಿ ಸರ್. ಫೋಟೋ ತೆಗಿತಾನಂತೆ, ಅದು ಅದನ್ನ ರೆಡ್ಡಿ ತೋರಿಸ್ತಾನೆ. ಇವಾಗ ಆ ಕಡೆ ಸರ್ ಒಂದೇ ಒಂದು ಫೋಟೋ ಸರ್. ಚಿನ್ನ ಫೋಟೋ ತೆಗಿತಾನಂತೆ, ಅದು ಈ ಅವತಾರದಲ್ಲಿ. ಪ್ಲೀಸ್ ಕಣೆ, ಬಾಗಿಲು ತೆಗಿ. ಒಂದ್ ವೇಳೆ ಒಂದು ಫೋಟೋ ತೆಗೆದು ಆ ಫೋಟೋನ ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡಿ ಅದೇನಾದ್ರೂ ರಾತ್ರಿ ವೈರಲ್ ಆಗ್ಬಿಟ್ರೆ ನೋಡಿ ಜನ ಏನಂತಾರೆ, ನನ್ನ ಮಾನ ಮರ್ಯಾದೆ 3 ಕಾಸು ಗರಾಜ್ ಆಗ್ಬಿಡುತ್ತೆ. ತೆಗಿಯ, ಬಾಗಿಲು ತೆಗಿಯ ಪ್ಲೀಸ್. ಸರ್ ಬ್ಯಾಕು ಸೂಪರ್ ಸರ್. ಯಾಕೆಲ್ಲ ತೆಗಿತಾವ? ಪ್ಲೀಸ್ ತೆಗಿಯ, ನನ್ನ ಮರ್ಯಾದೆ ಜೊತೆ ನಿನ್ನ ಮರ್ಯಾದೆ ಹೋಗುತ್ತೆ. ತೆಗಿಯ. ನೋಡು, ನನ್ನ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಒಳಗೆ ಬಿಡ್ತೀನಿ. ಬಾ ಒಳಗೆ ನಿನಗಿದೆ. ಆಕ್ಚುಲಿ ಇಷ್ಟೊತ್ತು ನಾನು ಏನು ಹೇಳಿದ್ನಲ್ಲ ಅದಷ್ಟು ಸತ್ಯ ಚಿನ್ನ. ಫಸ್ಟ್ ಹೋಗಿ ಬಟ್ಟೆ ಹಾಕೋ, ಈ ಅವತಾರದಲ್ಲಿ ನೋಡೋಕ್ಕಾಗ್ತಿಲ್ಲ. ಹೋಗು. ಛ, ಕಂಪ್ಲೇಂಟ್ ಕಾಪಿಲು ಎಡಗೈಯಲ್ಲಿ ತ್ರಿಶೂಲದ ಮಚ್ಚೆ ಇದೆ ಅಂತಿದೆ. ಈ ಅಮ್ಮನು ಅದನ್ನೇ ಹೇಳಿದರು. ಅಂದ್ರೆ ನಮ್ಮ ಮಿಂಚುನೇ ಗೌತಮ್ ಭೂಮಿಕಾ ಮಗಳ. ಹೌದೇವ್ರೆ? ಒಂದು ನಿಮಿಷ ಸರ್, ಡೀಟೇಲ್ಸ್ ಬರಿತಾ ಇದ್ದೀನಿ. ತಗೊಳ್ಳಿ ಸರ್, ಇದರಲ್ಲಿ ಮಗುವಿಗೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸು ಇದೆ. ತುಂಬ ಉಪಕಾರ ಆಯಿತು ಮೇಡಮ್. ಮಗುದೇನಾದ್ರೂ ಫೋಟೋ ಗಿಟೋ ಸಿಗುತ್ತಾ? ಹಾಂ ಸರ್, ಮಗುವಿನ ಬರ್ತ್ಡೇ ಟೈಮಲ್ಲೋ ಅಥವಾ ಅಡಾಪ್ಟ್ ಮಾಡ್ಕೊಳ್ಳುವಾಗಲೋ ಒಂದು ಫೋಟೋ ತೊಗೊಂಡಿರ್ತೀವಿ. ಒಂದ್ಸರಿ ಚೆಕ್ ಮಾಡಿ ನೋಡ್ತೀನಿ. ತಗೊಳ್ಳಿ ಸರ್, ಇದೆ ಆ ಫೋಟೋ. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್ ಅ ಲಾಟ್. ಬರ್ತೀನಿ.